ಎರಡೂ ಕಾಲುಗಳನ್ನು ಹತ್ತಿರ ಇಟ್ಟು ನೇರವಾಗಿ ನಿಲ್ಲಿ. ನಿಮ್ಮ ಕೈಗಳು ದೇಹದ ಅಕ್ಕಪಕ್ಕದಲ್ಲಿರಲಿ. ಮೊದಲಿಗೆ ತಾಡಾಸನ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಬದಿಯಿಂದ ಮೇಲಕ್ಕೆ ಎತ್ತಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಲಾಕ್ ಮಾಡಿ ಹಸ್ತಗಳನ್ನು ಮೇಲ್ಮುಖವಾಗಿ ತಿರುಗಿಸಿ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಹಿಮ್ಮಡಿಗಳನ್ನು ಒಟ್ಟಾಗಿ ನೆಲದಿಂದ ಮೇಲಕ್ಕೆ ಎತ್ತಿ ಪಾದದ ಬೆರಳುಗಳ ಮೇಲೆ ಸಮತೋಲನ ಕಾಯ್ದುಕೊಳ್ಳಿ. ಸಾಮಾನ್ಯ ಉಸಿರಾಟದಲ್ಲಿ 10 ರಿಂದ 20 ಸೆಕೆಂಡುಗಳ ಕಾಲ ಇದೇ ಸ್ಥಿತಿಯಲ್ಲಿರಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿ ಮತ್ತು ಕೈಗಳನ್ನು ಕೆಳಗೆ ತಂದು ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಅರ್ಧಕಟಿ ಚಕ್ರಾಸನ. ನೇರವಾಗಿ ನಿಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈಯನ್ನು ಬದಿಯಿಂದ ಮೇಲಕ್ಕೆ ಎತ್ತಿ ತೋಳು ಕಿವಿಗೆ ತಾಗುವಂತೆ ನೇರವಾಗಿರಲಿ. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಭಾಗಕ್ಕೆ ಬಾಗಬೇಕು. ಬಲಗೈ ತಲೆಯ ಮೇಲ್ಭಾಗದಲ್ಲಿ ಎಡಕ್ಕೆ ವಾಲಬೇಕು ಮತ್ತು ಎಡಗೈ ಎಡಗಾಲಿನ ಪಕ್ಕದಲ್ಲಿ ಸಡಿಲವಾಗಿರಲಿ. ಸ್ವಲ್ಪ ಸಮಯ ಸಾಮಾನ್ಯ ಉಸಿರಾಟದಲ್ಲಿ ಈ ಸ್ಥಿತಿಯಲ್ಲಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಸ್ಥಿತಿಗೆ ಬನ್ನಿ. ಉಸಿರನ್ನು ಬಿಡುತ್ತಾ ಬಲಗೈಯನ್ನು ಕೆಳಗೆ ಇಳಿಸಿ. ಇದೇ ರೀತಿ ಎಡಗೈ ಬಳಸಿ ಮತ್ತೊಂದು ಬದಿಗೆ ಪುನರಾವರ್ತಿಸಿ. ಹಸ್ತ ಉತ್ತಾನಾಸನ. ಸಮಸ್ಥಿತಿಯಲ್ಲಿ ನೇರವಾಗಿ ನಿಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂಭಾಗದಿಂದ ತಲೆಯ ಮೇಲಕ್ಕೆ ಎತ್ತಿ ತೋಳುಗಳನ್ನು ಕಿವಿಯ ಪಕ್ಕದಲ್ಲಿ ಚಾಚುತ್ತಾ ಉಸಿರಿನ ನಿಯಂತ್ರಣದೊಂದಿಗೆ ಇಡೀ ದೇಹದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಹಿಂಭಾಗಕ್ಕೆ ಬಗ್ಗಿಸಿ. ಮೊಣಕಾಲುಗಳು ನೇರವಾಗಿರಲಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಇರಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಂದು ಕೈಗಳನ್ನು ಕೆಳಗೆ ಇಳಿಸಿ ವಿಶ್ರಮಿಸಿ. ಅರ್ಧಚಕ್ರಾಸನ. ಪಾದಗಳ ನಡುವೆ ಸ್ವಲ್ಪ ಅಂತರವಿಟ್ಟು ನೇರವಾಗಿ ನಿಲ್ಲಿ. ಎರಡೂ ಹಸ್ತಗಳನ್ನು ನಿಮ್ಮ ನಡುವಿನ ಹಿಂಭಾಗದಲ್ಲಿ ಇರಿಸಿ. ಹೆಬ್ಬೆರಳುಗಳು ಬೆನ್ನಿನ ಕಡೆಗೆ ಇರಲಿ. ಮೊಣಕೈಗಳು ಪರಸ್ಪರ ಹತ್ತಿರವಿರಲಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೇ ಉಸಿರನ್ನು ಬಿಡುತ್ತಾ ಸೊಂಟದ ಭಾಗದಿಂದ ದೇಹವನ್ನು ಹಿಂಭಾಗಕ್ಕೆ ಬಾಗಿಸಿ. ಕಣ್ಣುಗಳನ್ನು ತೆರೆದಿಡಿ ಮತ್ತು ಮೊಣಕಾಲುಗಳನ್ನು ಮಡಚಬೇಡಿ. ಸಾಮಾನ್ಯ ಉಸಿರಾಟದಲ್ಲಿ ಸ್ವಲ್ಪ ಸಮಯವಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೇರ ಸ್ಥಿತಿಗೆ ಬಂದು ಕೈಗಳನ್ನು ಸಡಿಲಗೊಳಿಸಿ. ವಜ್ರಾಸನ. ತಮ್ಮ ಎರಡೂ ಕೈಗಳನ್ನು ಮುಂಭಾಗದಿಂದ ಭುಜದವರೆಗೆ ಮೇಲೆ ಎತ್ತಿ ಎರಡೂ ಮೊಣಕಾಲುಗಳನ್ನು ಮಡಚುತ್ತಾ ಹಿಮ್ಮಡಿಗಳ ಮೇಲೆ ಕೂತುಕೊಳ್ಳಿ. ಪಾದದ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗಿರಬೇಕು. ಹಿಮ್ಮಡಿಗಳು ದೂರವಿದ್ದು ಅದರ ಮಧ್ಯೆ ನೀವು ಕುಳಿತುಕೊಳ್ಳಬೇಕು. ನಿಮ್ಮ ಎರಡೂ ಹಸ್ತಗಳನ್ನು ಆಯಾ ಮೊಣಕಾಲುಗಳ ಮೇಲೆ ಇರಿಸಿ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿಡಿ. ಸಾಮಾನ್ಯ ಉಸಿರಾಟದೊಂದಿಗೆ ಈ ಸ್ಥಿತಿಯಲ್ಲಿ ಸ್ಥಿರವಾಗಿ ಕುಳಿತುಕೊಳ್ಳಿ. ಇದು ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದ ಆಸನ. ದಂಡಾಸನ. ಮೊಣಕಾಲುಗಳ ಮೇಲಿದ್ದ ನಿಮ್ಮ ಹಸ್ತವನ್ನು ಪೃಷ್ಠದ ಪಕ್ಕಕ್ಕೆ ನೆಲದ ಮೇಲೆ ಊರಿ. ಈಗ ಇಡೀ ದೇಹದ ತೂಕವನ್ನು ನಿಧಾನವಾಗಿ ಎಡಭಾಗಕ್ಕೆ ವಾಲಿಸಿ ನಿಮ್ಮ ಬಲಗಾಲನ್ನು ಮಡಚಿದ ಸ್ಥಿತಿಯಿಂದ ಮುಂಭಾಗಕ್ಕೆ ಚಾಚಿ. ಅದೇ ರೀತಿ ಎಡಗಾಲನ್ನು ಮುಂಭಾಗಕ್ಕೆ ನೇರವಾಗಿ ಚಾಚಿ. ಈಗ ಎರಡೂ ಕಾಲುಗಳನ್ನು ಮುಂಭಾಗಕ್ಕೆ ಪೂರ್ತಿಯಾಗಿ ಚಾಚಿ ಹಿಮ್ಮಡಿಗಳನ್ನು ಜೋಡಿಸಿ ಇಡಿ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರಗೊಳಿಸಿ. ಹಸ್ತಗಳನ್ನು ಪೃಷ್ಠದ ಪಕ್ಕದಲ್ಲಿ ನೆಲದ ಮೇಲೆ ಒತ್ತಿ ಹಿಡಿಯಿರಿ. ಭದ್ರಾಸನ. ದಂಡಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಎರಡೂ ಮೊಣಕಾಲುಗಳನ್ನು ಮಡಚಿ ಪಾದದ ಅಡಿಭಾಗಗಳು ಒಂದಕ್ಕೊಂದು ಮುಖ ಮಾಡುವಂತೆ ಹತ್ತಿರ ತನ್ನಿ. ಈಗ ಕೈ ಬೆರಳುಗಳಿಂದ ಪಾದದ ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಹಿಮ್ಮಡಿಗಳನ್ನು ಸಾಧ್ಯವಾದಷ್ಟು ಜನನೇಂದ್ರಿಯಕ್ಕೆ ಹತ್ತಿರವಾಗಿ ಎಳೆದುಕೊಳ್ಳಿ. ಬೆನ್ನು ನೇರವಾಗಿರಲಿ. ಮೊಣಕಾಲುಗಳು ನೆಲಕ್ಕೆ ತಾಗಲು ಪ್ರಯತ್ನಿಸಲಿ. ಸಾಮಾನ್ಯ ಉಸಿರಾಟದೊಂದಿಗೆ ಈ ಸ್ಥಿತಿಯಲ್ಲಿ ಸ್ಥಿರವಾಗಿರಿ. ಬದ್ಧಕೋನಾಸನ. ಭದ್ರಾಸನದ ಸ್ಥಿತಿಯಲ್ಲೇ ಮುಂದುವರೆದು ಉಸಿರನ್ನು ತೆಗೆದುಕೊಳ್ಳುತ್ತಾ ಬೆನ್ನು ಮೂಳೆಯನ್ನು ಮೇಲಕ್ಕೆ ಚಾಚಿ. ಉಸಿರನ್ನು ಬಿಡುತ್ತಾ ಸೊಂಟದ ಭಾಗದಿಂದ ನಿಧಾನವಾಗಿ ಮುಂಭಾಗಕ್ಕೆ ಬಾಗಿ ನಿಮ್ಮ ಗಲ್ಲ ಅಥವಾ ಹಣೆ ನೆಲವನ್ನು ಮುಟ್ಟಲು ಪ್ರಯತ್ನಿಸಲಿ. ಈ ಸ್ಥಿತಿಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಸಾಮಾನ್ಯ ಉಸಿರಾಟ ನಡೆಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಮತ್ತು ಕಾಲುಗಳನ್ನು ಸಡಿಲಗೊಳಿಸಿ. ಶವಾಸನ. ಕುಳಿತಿರುವ ವಿಶ್ರಾಂತಿ ಸ್ಥಿತಿಯಿಂದ ಈಗ ನಿಧಾನವಾಗಿ ಹಿಂದಕ್ಕೆ ವಾಲಿ.
ಮೊದಲು ನಿಮ್ಮ ಮೊಣಕೈಗಳನ್ನು ಒಂದೊಂದಾಗಿ ನೆಲದ ಮೇಲೆ ಊರುತ್ತಾ ದೇಹದ ಮೇಲ್ಭಾಗದ ತೂಕವನ್ನು ಮೊಣಕೈಗಳ ಮೇಲೆ ಹಾಕಿ. ಮೊಣಕೈಗಳ ಆಸರೆಯಿಂದ ಬೆನ್ನಿನ ಕೆಳಭಾಗ, ಮಧ್ಯಭಾಗ ಮತ್ತು ಹೆಗಲನ್ನು ನಿಧಾನವಾಗಿ ನೆಲದ ಮೇಲೆ ಇರಿಸಿ. ಯಾವುದೇ ಆತುರವಿಲ್ಲದೆ ಬೆನ್ನು ಮತ್ತು ಕುತ್ತಿಗೆಯನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಮಲಗಿಸಿ. ಈಗ ಎರಡೂ ಕಾಲುಗಳ ನಡುವೆ 1.5 ಅಡಿಯಷ್ಟು ಅಂತರವಿರಲಿ. ಪಾದದ ಬೆರಳುಗಳು ಹೊರಭಾಗಕ್ಕೆ ಸಡಿಲವಾಗಿ ವಾಲಿರಲಿ. ಕೈಗಳನ್ನು ದೇಹದಿಂದ ಸ್ವಲ್ಪ ದೂರದಲ್ಲಿ ಇರಿಸಿ. ಹಸ್ತಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಇಡೀ ದೇಹವನ್ನು ನೆಲಕ್ಕೆ ಒಪ್ಪಿಸಿ ವಿಶ್ರಮಿಸಿ. ಏಕಪಾದ ಉತ್ಥಾನಾಸನ. ಎರಡೂ ಕಾಲುಗಳನ್ನು ಜೋಡಿಸಿ. ಎರಡೂ ಕೈಗಳು ದೇಹದ ಪಕ್ಕದಲ್ಲಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕಾಲನ್ನು ಮಡಚದೆ ಬಲಗಾಲನ್ನು ಮಾತ್ರ ನೆಲದಿಂದ 30ರಿಂದ 45 ಡಿಗ್ರಿ ಕೋನದಲ್ಲಿ ಮೇಲಕ್ಕೆ ಎತ್ತಿ. ಸಾಮಾನ್ಯ ಉಸಿರಾಟದಲ್ಲಿ ಕಾಲು ಸ್ಥಿರವಾಗಿರಲಿ. ನಂತರ ಉಸಿರನ್ನು ಬಿಡುತ್ತಾ ಬಲಗಾಲನ್ನು ಕೆಳಗೆ ಇಳಿಸಿ. ಇದೇ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ್ನೂ ಮೇಲಕ್ಕೆ ಎತ್ತಿ ಸ್ವಲ್ಪ ಸಮಯದ ನಂತರ ಉಸಿರನ್ನು ಬಿಡುತ್ತಾ ಕೆಳಗೆ ಇಳಿಸಿ. ವಿಶ್ರಮಿಸಿ. ಮಕರಾಸನ. ಶವಾಸನದ ವಿಶ್ರಾಂತಿ ಸ್ಥಿತಿಯಿಂದ ಹೊರಬರಲು ಬಲಗೈಯನ್ನು ತಲೆಯ ಮೇಲ್ಭಾಗಕ್ಕೆ ನೇರವಾಗಿ ಚಾಚಿ, ಎಡಗಾಲನ್ನು ಮಡಚಿ ಪಾದವನ್ನು ನೆಲದ ಮೇಲೆ ಊರಿ. ನಿಧಾನವಾಗಿ ಇಡೀ ದೇಹವನ್ನು ಬಲಭಾಗಕ್ಕೆ ಮಗ್ಗುಲಾಗಿ ತಿರುಗಿಸಿ. ನಿಮ್ಮ ತಲೆಯು ಬಲಗೈ ತೋಳಿನ ಮೇಲೆ ಆಸರೆ ಪಡೆದಿರಲಿ. ಎಡಹಸ್ತವನ್ನು ಎದೆಯ ಮುಂಭಾಗದಲ್ಲಿ ನೆಲದ ಮೇಲೆ ಊರಿ. ಎಡಹಸ್ತದ ಆಸರೆಯೊಂದಿಗೆ ದೇಹವನ್ನು ನಿಧಾನವಾಗಿ ಹೊಟ್ಟೆಯ ಭಾಗ ನೆಲಕ್ಕೆ ತಾಗುವಂತೆ ಬೋರಲಾಗಿ ತಿರುಗಿಸಿ. ಮುಖವನ್ನು ಮುಂಭಾಗಕ್ಕೆ ತಂದು ಎರಡೂ ಕಾಲುಗಳ ನಡುವೆ ಆರಾಮದಾಯಕ ಅಂತರವಿಡಿ. ಹಿಮ್ಮಡಿಗಳು ಒಳಮುಖವಾಗಿ ಮತ್ತು ಪಾದದ ಬೆರಳುಗಳು ಹೊರಮುಖವಾಗಿರಲಿ. ಕೊನೆಯದಾಗಿ ನಿಮ್ಮ ಹಣೆಯನ್ನು ಅಥವಾ ಗಲ್ಲವನ್ನು ಹಸ್ತಗಳ ಮೇಲೆ ಇಟ್ಟು ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣವಾಗಿ ವಿಶ್ರಮಿಸಿ. ಭುಜಂಗಾಸನ. ಮಕರಾಸನದಿಂದ ಹೊರಬಂದು ಎರಡೂ ಕಾಲುಗಳನ್ನು ಹತ್ತಿರ ತನ್ನಿ. ಎರಡೂ ಹಸ್ತಗಳನ್ನು ಎದೆಯ ಪಕ್ಕದಲ್ಲಿ ನೆಲದ ಮೇಲೆ ಊರಿ. ಮೊಣಕೈಗಳು ದೇಹಕ್ಕೆ ಹತ್ತಿರವಾಗಿ ಮತ್ತು ಮೇಲ್ಮುಖವಾಗಿರಲಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲು ತಲೆ, ನಂತರ ಗಲ್ಲ ಮತ್ತು ಎದೆಯ ಭಾಗದವರೆಗೆ ನಿಧಾನವಾಗಿ ಮೇಲಕ್ಕೆ ಎತ್ತಿ. ತಲೆಯನ್ನು ಆದಷ್ಟು ಬಾಗಿಸಿ ದೃಷ್ಟಿ ಆಕಾಶದ ಕಡೆಗಿಡಿ. ಈ ಸ್ಥಿತಿಯಲ್ಲಿ ಸಾಮಾನ್ಯ ಉಸಿರಾಟ ನಡೆಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎದೆ ಮತ್ತು ತಲೆಯನ್ನು ನೆಲಕ್ಕೆ ಇಳಿಸಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಿ. ಎಡಗೈ ಜ್ಞಾನ ಮುದ್ರೆ ಹಾಗೂ ಬಲಗೈ ನಾಸಿಕಾಗ್ರ ಮುದ್ರೆಯಲ್ಲಿರಲಿ. ಬಲ ಹೆಬ್ಬೆರಳಿನಿಂದ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ನಿಧಾನವಾಗಿ ಮತ್ತು ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ಉಂಗುರದ ಬೆರಳಿನಿಂದ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನ ಮೂಲಕ ಉಸಿರನ್ನು ಸಂಪೂರ್ಣವಾಗಿ ಹೊರಬಿಡಿ. ತಕ್ಷಣವೇ ಮತ್ತೆ ಬಲ ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನ ಮೂಲಕ ಉಸಿರನ್ನು ಹೊರಬಿಡಿ. ಇದು 1 ಸುತ್ತು. ಹೀಗೆ 5ರಿಂದ 10 ಸುತ್ತುಗಳನ್ನು ಮಾಡಿ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಬೆನ್ನು ನೇರವಿಟ್ಟು ಕುಳಿತುಕೊಳ್ಳಿ. ಬಲ ಹೆಬ್ಬೆರಳಿನಿಂದ ಬಲ ಮೂಗನ್ನು ಸಂಪೂರ್ಣವಾಗಿ ಮುಚ್ಚಿ ಎಡ ಮೂಗಿನ ಮೂಲಕ ಮಾತ್ರ ನಿಧಾನವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ. ನಂತರ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನ ಮೂಲಕ ಉಸಿರನ್ನು ಹೊರಬಿಡಿ. ನೆನಪಿಡಿ, ಈ ಪ್ರಾಣಾಯಾಮದಲ್ಲಿ ಯಾವಾಗಲೂ ಎಡ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಬೇಕು ಮತ್ತು ಬಲ ಮೂಗಿನಿಂದಲೇ ಬಿಡಬೇಕು. ಇದು ದೇಹಕ್ಕೆ ತಂಪು ನೀಡುತ್ತದೆ. ಭ್ರಾಮರಿ ಪ್ರಾಣಾಯಾಮ. ಸುಖಾಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ. ಎರಡೂ ಕೈಗಳ ಹೆಬ್ಬೆರಳುಗಳಿಂದ ಕಿವಿಗಳ ದ್ವಾರವನ್ನು ಮುಚ್ಚಿ. ತೋರು ಬೆರಳು ಹುಬ್ಬಿನ ಮೇಲೆ, ಮಧ್ಯದ ಬೆರಳು ಕಣ್ಣಿನ ಮೇಲೆ, ಉಂಗುರದ ಬೆರಳು ಮೂಗಿನ ಅಕ್ಕಪಕ್ಕ, ಕಿರುಬೆರಳು ಲಘುವಾಗಿ ಇರಿಸಿ. ಮೂಗಿನ ಮೂಲಕ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ಉಸಿರನ್ನು ಬಿಡುತ್ತಾ ಬಾಯಿ ಮುಚ್ಚಿ ಗಂಟಲಿನಿಂದ ಜೇನು ನೊಣ ಝೇಂಕರಿಸುವಂತೆ ಎಂಬ ನಾದವನ್ನು ಉತ್ಪತ್ತಿ ಮಾಡಿ. ಇದರ ಕಂಪನವನ್ನು ತಲೆಯಲ್ಲಿ ಅನುಭವಿಸಿ. 3ರಿಂದ 5 ಬಾರಿ ಪುನರಾವರ್ತಿಸಿ. ಶೀತಲಿ ಪ್ರಾಣಾಯಾಮ. ನೇರವಾಗಿ ಕುಳಿತುಕೊಳ್ಳಿ. ಹಸ್ತಗಳು ಮೊಣಕಾಲಿನ ಮೇಲಿರಲಿ. ಬಾಯಿಯನ್ನು ತೆರೆದು ನಾಲಿಗೆಯನ್ನು ಹೊರಚಾಚಿ ಅದನ್ನು ಕೊಳವೆಯಂತೆ ಮಡಚಿಕೊಳ್ಳಿ.
ಆ ನಾಲಿಗೆಯ ಕೊಳವೆಯ ಮೂಲಕ ಉಸಿರನ್ನು ನಿಧಾನವಾಗಿ ಮತ್ತು ಆಳವಾಗಿ ಒಳಕ್ಕೆ ಎಳೆದುಕೊಳ್ಳಿ. ಈ ವೇಳೆ ಗಂಟಲಿಗೆ ತಂಪಿನ ಅನುಭವವಾಗುತ್ತದೆ. ಈಗ ಬಾಯಿಯನ್ನು ಮುಚ್ಚಿ ನಾಲಿಗೆಯನ್ನು ಒಳಗೆ ಎಳೆದುಕೊಂಡು ಎರಡೂ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರನ್ನು ನಿಧಾನವಾಗಿ ಹೊರಬಿಡಿ. 5 ಬಾರಿ ಇದನ್ನು ಅಭ್ಯಾಸ ಮಾಡಿ. ಸಿತ್ಕಾರಿ ಪ್ರಾಣಾಯಾಮ. ಆರಾಮವಾಗಿ ಕುಳಿತುಕೊಳ್ಳಿ. ಮೇಲಿನ ಮತ್ತು ಕೆಳಗಿನ ಹಲ್ಲುಗಳ ಸಾಲನ್ನು ಒಂದಕ್ಕೊಂದು ಜೋಡಿಸಿ ತುಟಿಗಳನ್ನು ತೆರೆದಿಡಿ. ಹಲ್ಲುಗಳ ಸಂಧಿಯ ಮೂಲಕ ಹಿಸ್ಸಿಂಗ್ ಧ್ವನಿಯೊಂದಿಗೆ ಉಸಿರನ್ನು ನಿಧಾನವಾಗಿ ಒಳಕ್ಕೆ ಎಳೆದುಕೊಳ್ಳಿ. ಉಸಿರು ತುಂಬಿದ ತಕ್ಷಣ ಬಾಯಿಯನ್ನು ಮುಚ್ಚಿ ನಂತರ ಎರಡೂ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರನ್ನು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಹೊರಬಿಡಿ. ಹೀಗೆ 5 ಬಾರಿ ಮುಂದುವರೆಸಿ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ದೇಹವನ್ನು ತಂಪಾಗಿಸಲು ಸಹಾಯಕಾರಿ. ಧನ್ಯವಾದಗಳು.